Divine Grace Igniter. ಆತ್ಮೀಯರೇ, ಈ ದಿನ ನಾವು ಬಡತನದಲ್ಲಿ ಬೆಳೆದ ಒಬ್ಬ ಬಾಲಕ ತಮ್ಮ ಸಂಪೂರ್ಣ ಜೀವನವನ್ನು ಗುರುದೀಕ್ಷೆ ಪಡೆದು ಪ್ರಭು ಯೇಸು ಕ್ರಿಸ್ತರಿಗೆ ಸಮರ್ಪಿಸಿದ ಶಿಲುಬೆಯ ಸಂತ ಯೋಹಾನರ ಚಲನಚಿತ್ರವನ್ನು ನೋಡೋಣ. ಇವರನ್ನು ಜಾನ್ ಆಫ್ ದಿ ಕ್ರಾಸ್ ಎಂದು ಕರೆಯುತ್ತಾರೆ. ಆರಂಭ ಪರದೆಯಲ್ಲಿ ನಾವು ಡಾನ್ ಅಲೆನ್ಜೋ ರವರನ್ನು ಕಾಣಬಹುದಾಗಿದೆ. ಇವರು ಜಾನ್ ರವರ ಜೀವನ ಯಾವ ರೀತಿ ಇತ್ತು, ಅವರು ಹೇಗೆ ಬೆಳೆದು ಬಂದರು ಮತ್ತು ಹೇಗೆ ಪ್ರಭು ಕ್ರಿಸ್ತರಿಗೆ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಅರ್ಪಿಸಿದರು ಎಂಬುದನ್ನು ಇಲ್ಲಿ ವಿವರಿಸಲಾಗುತ್ತದೆ. ಜಾನ್ ರವರ ಜೀವನದಲ್ಲಿ ಡಾನ್ ಅಲೆನ್ಜೋ ರವರು ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದರು. ಅವರ ಬಾಲ್ಯದಿಂದ ಅವರ ಮರಣದವರೆಗೂ ಅವರ ಜೊತೆಗಿದ್ದರು. ಜೀವನದುದ್ದಕ್ಕೂ ಇದ್ದ ಹಾಗು ಹೋಗುಗಳಲ್ಲಿ ಡಾನ್ ಅಲೆನ್ಜೋ ರವರು ಜಾನ್ ರವರನ್ನು ಕಂಡಿದ್ದರು. ಈಗ ಡಾನ್ ಅಲೆನ್ಜೋ ರವರು ನಮಗೆ ಜಾನ್ ರವರ ಸಂಪೂರ್ಣ ಚಿತ್ರಣವನ್ನು ನೀಡಲಿದ್ದಾರೆ. ಜಾನ್ ರವರ ತಾಯಿ ಕ್ಯಾಥಲೀನಾ ರವರು ತಮ್ಮ ಮುದ್ದು ಕಂದನನ್ನು ಅಂದರೆ ಜಾನ್ ರವರನ್ನು ಕರೆದುಕೊಂಡು ಬಹಳ ದೂರ ಪ್ರಯಾಣಿಸಿ ತನ್ನ ಗಂಡನ ತಮ್ಮನ ಮನೆಗೆ ಬರುತ್ತಿರುತ್ತಾರೆ. ಕಾರಣ, ಜಾನ್ ರವರ ತಂದೆ ತೀರಿ ಹೋಗಿದ್ದು ಕ್ಯಾಥಲೀನಾ ರವರಿಗೆ ಯಾವುದೇ ಆಸರೆ ಇರುವುದಿಲ್ಲ. ಅವರಿಗೆ ಬೇಕಾದ ಮನೆ, ಊಟ ಮತ್ತು ಜಾನ್ ರವರ ವಿದ್ಯಾಭ್ಯಾಸದ ಬಗ್ಗೆ ಆಸರೆ ಪಡೆಯಲು ಅಲ್ಲಿಗೆ ಬಂದಿರುತ್ತಾರೆ. ಆದರೆ ಜಾನ್ ರವರ ಚಿಕ್ಕಪ್ಪ ಕ್ಯಾಥಲೀನಾ ರವರನ್ನು ಹೊರಗಡೆಯೇ ನಿಲ್ಲಿಸಿ, ನಿನ್ನ ಗಂಡ ತೀರಿ ಹೋದ ಮೇಲೆ ನಮಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ ಎನ್ನುತ್ತಾರೆ. ಆಗ ಕ್ಯಾಥಲೀನಾ ರವರು, ಈ ಮಗುವನ್ನಾದರೂ ನೋಡಿ, ಊಟ ಆಸರೆ ಇಲ್ಲದೆ ನಾವು ಬದುಕುವುದಾದರೂ ಹೇಗೆ ಎಂದು ಕೇಳುತ್ತಾರೆ. ಅದಕ್ಕೆ ಜಾನ್ ರವರ ಚಿಕ್ಕಪ್ಪ ಯಾವುದಕ್ಕೂ ಒಪ್ಪಿಕೊಳ್ಳದೆ, ಯಾವುದೇ ಸಹಾಯವನ್ನು ಮಾಡದೆ ಅಲ್ಲಿಂದ ಅವರನ್ನು ಕಳುಹಿಸಿಬಿಡುತ್ತಾರೆ. ಬಡತನದಲ್ಲೇ ತಾಯಿ ದುಡಿದು ಕಷ್ಟಪಟ್ಟು ತನ್ನ ಮಗನನ್ನು ಬೆಳೆಸುತ್ತಾರೆ. ಮಗ 10 ವರ್ಷದ ಬಾಲಕನಿದ್ದಾಗ ಆತ ಯಾರೊಂದು ಹೆಚ್ಚಾಗಿ ಕಾಲ ಕಳೆಯುತ್ತಿರಲಿಲ್ಲ. ಜೊತೆಗಿದ್ದ ಬಾಲಕರು ಇವರ ಬಳಿ ಆಟವಾಡುತ್ತಿರಲಿಲ್ಲ. ಏಕೆಂದರೆ ಜಾನ್ ರವರು ಬಹಳ ಸೌಮ್ಯ ಹಾಗೂ ಮೃದು ಸ್ವಭಾವದವರಾಗಿದ್ದರು. ಹೀಗಿರುವಾಗ ಒಂದು ದಿನ ತಾಯಿ ಮಗನನ್ನು ಕರೆದುಕೊಂಡು ಬಲಿಪೀಠದ ಬಳಿಗೆ ಬಂದು ಜಾನ್ ರವರಿಗೆ ತಿಳಿಸುತ್ತಾರೆ, ದೇವರನ್ನು ಪ್ರೀತಿಸು ಎಂದು. ಮಗನೇ, ನಾವು ಬಡವರು ನಿಜ, ಆದರೆ ನೀನು ಯಾವಾಗಲೂ ನೆನಪಿನಲ್ಲಿಟ್ಟಿಕೋ, ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ, ಅವರು ನಮ್ಮೊಂದಿಗಿದ್ದಾರೆ ಎಂದು ಹೇಳಿಕೊಡುತ್ತಾರೆ. ಒಮ್ಮೆ ತಾಯಿ ಮಗನನ್ನು ಶಾಲೆಗೆ ಸೇರಿಸಲು ಡಾನ್ ಅಲೆನ್ಜೋ ರವರ ಬಳಿಗೆ ಕರೆದುಕೊಂಡು ಬಂದರು. ಡಾನ್ ಅಲೆನ್ಜೋ ರವರ ಮಾರ್ಗದರ್ಶನದಲ್ಲಿ ಜೆಸ್ಯುಯೇಟ್ ಸಂಸ್ಥೆಗೆ ಸೇರಿದರು. ಜಾನ್ ಅಲೆನ್ಜೋ ರವರು ಆಸ್ಪತ್ರೆಯೊಂದರ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು. ವಿದ್ಯಾಭ್ಯಾಸದ ಜೊತೆಗೆ ಆಸ್ಪತ್ರೆಯಲ್ಲಿ ಸಹಾಯಕನಾಗಿ ನನ್ನೊಂದಿಗೆ ಇರಲಿ ಎಂದು ಹೇಳಿ ಜಾನ್ ರವರನ್ನು ಆ ಸಂಸ್ಥೆಗೆ ಸೇರಿಸಿಕೊಂಡರು. ಜಾನ್ ರವರು ಬಾಲ್ಯದಿಂದಲೂ ಯೇಸುವಿನ ಕರೆಗೆ ಹೋಗುತ್ತಾ ಬೆಟ್ಟ ತಪ್ಪಲುಗಳಲ್ಲಿ ಸುತ್ತುತ್ತಾ ಪ್ರಾರ್ಥಿಸುತ್ತಿರುತ್ತಾರೆ. ನನ್ನ ಪ್ರಿಯ ಯೇಸುವೆ, ನೀನು ಎಲ್ಲಿ ಅಡಗಿರುವೆ? ನಾನು ನಿನ್ನನ್ನು ಕಾಣದೆ ಹವಣಿಸುತ್ತಿರುವೆ. ನಿನ್ನನ್ನು ಕರೆಯುತ್ತಾ ನಾನು ಹೊರಟೆ, ಆದರೆ ನೀನು ಅಲ್ಲಿರಲಿಲ್ಲ. ನನ್ನ ಪ್ರೀತಿಯ ಯೇಸುವೆ, ನಿನ್ನನ್ನು ಹುಡುಕಲು ನಾನು ಪರ್ವತಗಳತ್ತ, ನದಿ ತೀರಗಳತ್ತ ಹೊರಟು ಹೋಗುತ್ತಿರುವೆನು. ಹೂಗಳನ್ನು ಕೀಳುವುದಿಲ್ಲ, ಕಾಡು ಮೃಗಗಳನ್ನು ಎದುರಿಸುವುದಿಲ್ಲ, ಬಲಿಷ್ಠರನ್ನು ಗಡಿಗಳನ್ನು ದಾಟಿ ನಾನು ಮುಂದುವರಿಯುವೆನು. ನಿನ್ನ ದರ್ಶನವನ್ನು ನನಗಿಡು ಎನ್ನುತ್ತಾ
ಜಾನ್ ರವರು ಪುಟ್ಟ ವಯಸ್ಸಿನಲ್ಲಿಯೇ ಯೇಸುವಿನಲ್ಲಿ ಆಧ್ಯಾತ್ಮಿಕವಾಗಿ ಸೇರಿ ಹೋಗಿರುತ್ತಾರೆ. ಹೀಗೆ ಬಾಲಕ ಬೆಳೆದು ಯುವಕನಾದರು. ಬಡವರ ಮತ್ತು ಅನಾರೋಗ್ಯ ಪೀಡಿತರಿಗೆ ಆಸರೆಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅದಷ್ಟೇ ಅಲ್ಲದೆ ಈ ಸಮಯದಲ್ಲಿ ಪ್ರಾರ್ಥನೆಗೂ ಹೆಚ್ಚಿನ ಸಮಯವನ್ನು ಕೊಟ್ಟಿದ್ದರು. ಇದು ಜೊತೆಗಿರುವ ಬಾಲಕರಿಗೆ ಇಷ್ಟವಾಗದೆ ಅವರನ್ನು ಸ್ವಲ್ಪ ದೂರವಿಟ್ಟಿದ್ದರು. ಡಾನ್ ಅಲೆನ್ಜೋ ರವರಿಗೆ ಜಾನ್ ರವರ ಭವಿಷ್ಯದ ಬಗ್ಗೆ ಬಹಳ ಕಾಳಜಿ ಇತ್ತು. ಆತ ತನ್ನ ಮಗನಂತೆಯೇ ಎಂದು ತಿಳಿದಿದ್ದರು. ಜಾನ್ ರವರನ್ನು ಕಳೆದುಕೊಳ್ಳಲು ಅವರಿಗೆ ಇಷ್ಟವಿರಲಿಲ್ಲ. ಒಮ್ಮೆ ಜಾನ್ ಪುಸ್ತಕ ಓದುತ್ತಾ ಕುಳಿತಿದ್ದಾಗ ಅಲೆನ್ಜೋ ರವರು, ಜಾನ್, ಸ್ವಲ್ಪ ಪುಸ್ತಕವನ್ನು ತೆಗೆದಿಡು, ನಾನು ನಿನ್ನ ಬಳಿ ಮಾತನಾಡಬೇಕೆಂದು ಹೇಳಿದರು. ಆಗ ಜಾನ್ ರವರು ಪುಸ್ತಕವನ್ನು ಮುಚ್ಚಿಟ್ಟು ಡಾನ್ ಅಲೆನ್ಜೋ ರವರ ಮಾತನ್ನು ಆಲಿಸಿದರು. ಆಗ ಅವರು, ಸ್ವಲ್ಪ ದಿನಗಳಿಂದ ನೀನು ಯಾವುದೋ ಕೆಲಸದಲ್ಲಿ ನಿರತನಾಗಿರುವೆ, ನನ್ನಿಂದ ಬಹಳ ದೂರ ಇರುವ ಹಾಗೆ ಕಾಣುತ್ತಿದೆ ಎಂದರು. ಅದಕ್ಕೆ ಜಾನ್ ರವರು, ನನ್ನನ್ನು ಕ್ಷಮಿಸಿರಿ ಎಂದರು. ನಂತರ, ನನ್ನನ್ನು ಕಂಡರೆ ನೀವು ಬಹಳ ಪ್ರೀತಿಸುತ್ತೀರಿ, ಆದರೆ ನಾನು ನಿಮಗೆ ಋಣ ತೀರಿಸುವುದು ಹೇಗೆ ಎಂದು ತಿಳಿದಿಲ್ಲ ಎಂದು ಹೇಳಲಾಗಿ ಡಾನ್ ಅಲೆನ್ಜೋ ರವರು ಜಾನ್ ರವರಿಗೆ, ಈ ರೀತಿ ಮಾತನಾಡುವುದು ಸರಿಯಲ್ಲ. ನೀನು ನನಗೆ ಸಮಾಧಾನ ಮಾಡಲು ಬರುತ್ತಿರುವೆಯಾ? ನನಗೆ ಸ್ವಂತ ಮಗನಿಲ್ಲ, ನಿನ್ನನ್ನೇ ನನ್ನ ಮಗನೆಂದುಕೊಂಡಿದ್ದೇನೆ. ಆದರೆ ನಿನ್ನ ತಲೆಯಲ್ಲಿ ನನ್ನ ಋಣ ತೀರಿಸುವ ಯೋಚನೆ ಬಂದಿದೆ. ನೀನು ನನ್ನ ಬಳಿ ಇರುವುದೇ ನನ್ನ ಪುಣ್ಯ ಎಂದು ಡಾನ್ ಅಲೆನ್ಜೋ ರವರು ಹೇಳುತ್ತಾರೆ. ಆಗ ಜಾನ್ ರವರು, ನಾನು ನಿಮಗೆ ಏನನ್ನೂ ಹೇಳಬೇಕೆಂದಿದ್ದೇನೆ ಎಂದರು. ಆಗ ಡಾನ್ ಅಲೆನ್ಜೋ ರವರು ಅದು ಏನೆಂದು ಕೇಳಲಾಗಿ ಜಾನ್ ರವರು, ಮುಂದಿನ ವಾರ ನನ್ನ ಪರೀಕ್ಷೆ ಮುಗಿಯುತ್ತದೆ, ನಂತರ ನಾನು ಗುರುದೀಕ್ಷೆ ಪಡೆಯಬೇಕೆಂದಿದ್ದೇನೆ ಎಂದರು. ಇದನ್ನು ಕೇಳಿದಾಕ್ಷಣ ಡಾನ್ ಅಲೆನ್ಜೋ ರವರು ಬಹಳ ಸಂತೋಷ, ನೀನು ಗುರುದೀಕ್ಷೆ ಪಡೆದು ನಮ್ಮ ಆಸ್ಪತ್ರೆಯಲ್ಲಿಯೇ ಸೇವೆ ಸಲ್ಲಿಸು ಎಂದು ಹೇಳುತ್ತಾರೆ. ಅದಕ್ಕೆ ಜಾನ್ ರವರು, ನಾನು ಹೇಳುತ್ತಿರುವುದು ನಿಮಗೆ ಅರ್ಥವಾಗುತ್ತಿಲ್ಲ. ನಾನು ಸಂತೋಷವಾಗಿ ನನ್ನನ್ನು ನಾನು ನನ್ನ ತಂದೆ ದೇವರಿಗೆ ಒಪ್ಪಿಸಿಕೊಳ್ಳುತ್ತೇನೆ, ಶಾಂತಿ ಪ್ರೀತಿಯನ್ನು ಹಂಚುತ್ತೇನೆ. ಇದಕ್ಕೆ ಗುರುದೀಕ್ಷೆ ಒಂದೇ ಮಾರ್ಗ, ನಾನು ಅದೇ ಮಾರ್ಗ ಅನುಸರಿಸುತ್ತೇನೆ ಎಂದು ಹೇಳುತ್ತಾರೆ. ಮತ್ತು ನಾನು ಕಾರ್ಮೆಲೈಟ್ ಸಭೆಗೆ ಸೇರುತ್ತೇನೆ ಎಂದಾಗ ಡಾನ್ ಅಲೆನ್ಜೋ ರವರು ನಿರಾಕರಿಸುತ್ತಾರೆ. ಕಾರ್ಮೆಲೈಟ್ ಸಭೆಗೆ ಸೇರಲು ಸಾಧ್ಯವಿಲ್ಲ, ಏಕೆಂದರೆ ಆ ಸಭೆಯು ಕೇವಲ ಪ್ರಾರ್ಥನೆಗೆ ಪ್ರಾಮುಖ್ಯ ನೀಡುತ್ತದೆ. ನಿನ್ನ ಬುದ್ಧಿಶಕ್ತಿ, ಕಲೆ, ಸಾಮರ್ಥ್ಯಕ್ಕೆ ಯಾವುದೇ ಬೆಲೆ ಅಲ್ಲಿ ನಿನಗೆ ಸಿಗುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಅದರ ಬದಲಾಗಿ ನನ್ನ ಜೊತೆಯಲ್ಲೇ ಇದ್ದು ಆಸ್ಪತ್ರೆಯಲ್ಲಿ ರೋಗಿಗಳ ಸೇವೆ ಮಾಡು, ನಿನ್ನ ತಾಯಿಯ ಬಗ್ಗೆ ಸ್ವಲ್ಪ ಯೋಚಿಸು ಎನ್ನುತ್ತಾರೆ. ಅದಕ್ಕೆ ಜಾನ್ ರವರು, ನನಗೆ ನೀವು ಹೇಳುತ್ತಿರುವುದು ಅರ್ಥವಾಗುತ್ತಿದೆ, ಆದರೆ ದೇವರು ನನ್ನನ್ನು ಕರೆದಿದ್ದಾರೆ, ಅದನ್ನು ನಾನು ನಿರಾಕರಿಸುವುದಿಲ್ಲ ಎಂದರು. ಇಷ್ಟನ್ನೆಲ್ಲ ಮಾತನಾಡಿದ ಜಾನ್ ರವರು ಕಾರ್ಮೆಲೈಟ್ ಸಭೆ ಕಡೆಗೆ ದೀಕ್ಷೆ ಪಡೆಯಲು ಹೊರಟರು. ಡಾನ್ ಅಲೆನ್ಜೋ ರವರು ಜಾನ್ ರವರು ಅದನ್ನು ನಿರಾಕರಿಸಿ ಮತ್ತೆ ಹಿಂದಿರುಗುತ್ತಾರೆ ಎಂದುಕೊಂಡಿದ್ದರು. ಆದರೆ ಜಾನ್ ರವರ ದೃಢ ನಿರ್ಧಾರ, ಅವರಿಗೆ ದೇವರ ಮೇಲಿರುವ ಪ್ರೀತಿ, ಕಾಳಜಿ ಯಾರಿಂದಲೂ ಬೇರ್ಪಡಿಸಲು ಸಾಧ್ಯವಿರಲಿಲ್ಲ. ಕೊನೆಯದಾಗಿಯೂ ಕಾರ್ಮೆಲೈಟ್ ಸಭೆಯ ಉತ್ತುಂಗಕ್ಕೆ ಏರಲು ತಮ್ಮನ್ನು ತಾವೇ ಸಿದ್ಧಪಡಿಸಿಕೊಂಡು ಆ ಸಭೆಯ ಹತ್ತಿರ ಹೆಜ್ಜೆ ಹಾಕುತ್ತಾ ಹೊರಟರು. ಕಾರ್ಮೆಲ್ ಸಭೆಯನ್ನು ನೋಡಿದಾಕ್ಷಣ ಜಾನ್ ರವರ ಮನಸ್ಸು ಬಹಳ ಸಂತೋಷಗೊಂಡಿತು. ಜಾನ್ ರವರೊಂದಿಗೆ ಹಲವಾರು ಪಾತ್ರಿಗಳು ಕೂಡ ಗುರುದೀಕ್ಷೆ ಪಡೆಯಲು ಬಹಳ ಸಿದ್ಧತೆಯಿಂದ ಚರ್ಚ್ ಕಡೆಗೆ ಬಹಳ ಶಿಸ್ತುಬದ್ಧವಾಗಿ ನಡೆದು ಬರುತ್ತಿದ್ದರು. ಅಲ್ಲಿದ್ದ ಜನರು ಮತ್ತು ಧರ್ಮಾಧ್ಯಕ್ಷರು ಅವರೆಲ್ಲರಿಗೂ ಬಹಳ ಆದರದಿಂದ ಆಹ್ವಾನವಿತ್ತರು. ಶಿಸ್ತುಬದ್ಧವಾಗಿ ನಡೆದು ಬಂದ
ಧರ್ಮಾಧ್ಯಕ್ಷರು, ಪಾದ್ರಿಗಳು ಬಲಿಪೀಠಕ್ಕೆ ನಮಸ್ಕರಿಸಿ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತುಕೊಳ್ಳುತ್ತಾರೆ. ನಂತರ ಜಾನ್ ರವರು ಮುಂದೆ ಬರುತ್ತಾರೆ. ಗುರು ದೀಕ್ಷೆ ಪಡೆಯುವ ಮುಂಚೆ ಧರ್ಮಾಧ್ಯಕ್ಷರು ಜಾನ್ ರವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾರೆ. ಜಾನ್, ನೀನು ಏನನ್ನು ಹುಡುಕಿ ಬಂದಿರುವೆ ಎಂದು ಕೇಳಲು ಜಾನ್ ರವರು, ನಾನು ದೇವರ ಕರುಣೆ, ಪ್ರೀತಿ ಮತ್ತು ಮಮತೆಯನ್ನು ಹುಡುಕಿಕೊಂಡು ಬಂದಿರುವೆನೆಂದು ಹೇಳುತ್ತಾರೆ. ನಂತರ ಧರ್ಮಾಧ್ಯಕ್ಷರು, ಗುರುವಾದ ಮೇಲೆ ನಿನ್ನ ಕೆಲಸವೇನೆಂದು ಕೇಳಲು ಜಾನ್ ರವರು, ಬಡವರ ಸೇವೆಯೇ ನನ್ನ ಉಸಿರು ಎಂಬುದಾಗಿ ಹೇಳುತ್ತಾರೆ. ನಂತರ ಧರ್ಮಾಧ್ಯಕ್ಷರು ಜಾನ್ ರವರಿಗೆ ಕಾರ್ಮೆಲ್ ಸಭೆಗೆ ಸಂಬಂಧಿಸಿದ ವಸ್ತ್ರಗಳನ್ನು ನೀಡುತ್ತಾರೆ. ಧರ್ಮಾಧ್ಯಕ್ಷರೇ ಸ್ವತಃ ಅವರಿಗೆ ಉಡುಪನ್ನು ತೊಡಿಸುತ್ತಾರೆ. ಗುರು ದೀಕ್ಷೆ ಪಡೆಯಲು ಬೇಕಾದ ಎಲ್ಲ ರೀತಿಯ ಆಚರಣೆಗಳನ್ನು ಅಲ್ಲಿ ಮಾಡಲಾಗುತ್ತದೆ. ಹೀಗೆ ಜಾನ್ ರವರು ಫಾದರ್ ಜಾನ್ ರಾಗಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಪ್ರಭು ಕ್ರಿಸ್ತರಿಗೆ ಸಮರ್ಪಿಸಿಕೊಳ್ಳುತ್ತಾರೆ. ಫೆಬ್ರವರಿ 1563 ಕಾರ್ಮೆಲ್ ಸಭೆಯ ಅಂಗಿಯನ್ನು ತೊಟ್ಟರು. ದೀಕ್ಷೆಯ ಸಮಯದಲ್ಲಿ ಅವರ ಹೆಸರನ್ನು ಜಾನ್ ಆಫ್ ಸೇಂಟ್ ಮತ್ತಾಯಸ್ ಎಂದು ಬದಲಾಯಿಸಿದರು. ಗುರುವಾದ ನಂತರ ಜಾನ್ ರವರು ಮಾನೆಸ್ಟ್ರಿಯಲ್ಲಿ ತಮ್ಮನ್ನು ತಾವು ದೇವರಿಗೆ ಸಮರ್ಪಿಸಿಕೊಂಡು ಬೇರೆ ಯಾವುದರ ಕಡೆಯೂ ಲಕ್ಷ್ಯ ಕೊಡದೆ ಬಹಳ ಆಳವಾಗಿ ಯೇಸುವನ್ನು ಹುಡುಕಲು ಹಾತೊರೆಯುತ್ತಿರುತ್ತಾರೆ. ಹೀಗಿರುವಾಗ ಮಾನೆಸ್ಟ್ರಿಯ ಹಿರಿಯ ಪಾದ್ರಿಗಳು ಜಾನ್ ರವರನ್ನು ಕರೆದು ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾರೆ. ಮಾನೆಸ್ಟ್ರಿಯ ಮೇಲ್ವಿಚಾರಕರು ಮೊದಲನೆಯದಾಗಿ ಜಾನ್ ರವರನ್ನು ಕುಳಿತುಕೊಳ್ಳಲು ಹೇಳುತ್ತಾರೆ. ನಂತರ ಅವರಿಗೆ ಸ್ವಲ್ಪ ದ್ರಾಕ್ಷಾರಸವನ್ನು ನೀಡಲು ಮುಂದಾದಾಗ ಜಾನ್ ರವರು ಅದನ್ನು ನಿರಾಕರಿಸುತ್ತಾರೆ ಮತ್ತು ಕರೆಸಿದ ವಿಷಯವೇನೆಂದು ಕೇಳಲಾಗಿ ಹಿರಿಯ ಪಾದ್ರಿಗಳು ಜಾನ್ ರವರಿಗೆ, ನೀನು ಮಾಡುತ್ತಿರುವುದಾದರೂ ಏನು? ನಿನ್ನ ಸಹಚರರೊಂದಿಗೆ ಸೇರಿ ನೀನು ಕೂಡ ಮಾನೆಸ್ಟ್ರಿಯ ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗಬೇಕು ಎಂದು ಹೇಳಲಾಗಿ ಜಾನ್ ರವರು, ಖಂಡಿತವಾಗಿಯೂ ನಾನು ಎಲ್ಲದರಲ್ಲಿಯೂ ಪಾಲ್ಗೊಂಡಿದ್ದೇನೆ ಎಂದು ಹೇಳುತ್ತಾರೆ. ಆದರೆ ಹಿರಿಯ ಪಾದ್ರಿಗಳು, ನೀನು ಸದಾ ಪ್ರಾರ್ಥನೆಯಲ್ಲಿಯೇ ಮುಳುಗಿರುತ್ತೀಯಿ ಎಂಬುದು ನಿನ್ನ ಸಹಪಾದ್ರಿಗಳ ದೂರು. ಆದ್ದರಿಂದ ನೀನು ಆದಷ್ಟು ಮಾನೆಸ್ಟ್ರಿಯಲ್ಲಿ ಇರುವ ಬೇರೆ ವಿಷಯಗಳ ಕಡೆ ಕೂಡ ಗಮನ ಹರಿಸಬೇಕು. ಕೇವಲ ಪ್ರಾರ್ಥನೆಯೊಂದೇ ಎಲ್ಲದಕ್ಕೂ ದಾರಿಯಲ್ಲ ಎಂದು ಹೇಳುತ್ತಾರೆ. ಆಗ ಜಾನ್ ರವರು, ಕಾರ್ಮೆಲ್ ಸಭೆಯ ಮುಖ್ಯ ಉದ್ದೇಶವೇ ಪ್ರಾರ್ಥನೆ. ನೀವು ಪ್ರಾರ್ಥನೆಯನ್ನು ಮಾಡಬಾರದೆಂದು ಹೇಳುತ್ತಿರುವಿರಾ ಎಂದು ಕೇಳಲಾಗಿ ಹಿರಿಯ ಪಾದ್ರಿಗಳು, ಪ್ರಾರ್ಥನೆಯೂ ಒಂದು ಭಾಗ. ಅದರ ಜೊತೆಯಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಕೆಲವು ಸಂತೋಷದ ಸಂಗತಿಗಳನ್ನು ಕೂಡ ಆನಂದಿಸಬೇಕು ಎಂಬುದಾಗಿ ಹೇಳುತ್ತಾರೆ. ಆದರೆ ಜಾನ್ ರವರು ಇದಕ್ಕೆ ಒಪ್ಪುವುದಿಲ್ಲ. ನಾನು ದೇವರನ್ನು ಕಾಣಲು ಬಂದಿದ್ದೇನೆ, ಆತನ ಸೇವೆಯನ್ನು ಮಾಡಲು ಬಂದಿದ್ದೇನೆ. ನನಗೆ ಬೇರೆ ಯಾವ ಸಂತೋಷವೂ ಬೇಡ. ನನಗೆ ಬೇಕಾಗಿರುವುದು ಕೇವಲ ಯೇಸುವಿನ ದರ್ಶನ. ನನ್ನ ಪೂರ್ತಿ ಜೀವನವನ್ನು ನಾನು ಪ್ರಭು ಕ್ರಿಸ್ತನನ್ನು ಕಾಣುವುದರಲ್ಲಿ ಕಳೆಯುತ್ತೇನೆ ಎನ್ನುತ್ತಾರೆ. ಇದರಿಂದ ಹಿರಿಯ ಪಾದ್ರಿಯು ಬಹಳ ಕೋಪಗೊಳ್ಳುತ್ತಾರೆ. ಅವರಿಗೆ ಪರಿಪರಿಯಾಗಿ ಹೇಳುತ್ತಾರೆ, ಮಾನೆಸ್ಟ್ರಿಯಲ್ಲಿ ಇರಬೇಕಾದರೆ ಪ್ರಾರ್ಥನೆಯ ಜೊತೆಗೆ ನಮ್ಮ ಸಂತೋಷವು ಅತಿ ಮುಖ್ಯವಾಗುತ್ತದೆ. ಕೇವಲ ನಿನ್ನೊಬ್ಬನಿಂದ ಬೇರೆಯವರಿಗೆ ಸಂಕಟವಾಗುವ ಹಾಗೆ ಮಾಡಬೇಡ ಎನ್ನುತ್ತಾರೆ. ಆದರೆ ಜಾನ್ ರವರು ಅದನ್ನು ತಿರಸ್ಕರಿಸುತ್ತಾರೆ.
ನಂತರ ಚರ್ಚ್ನ ಹಿರಿಯ ಪಾದ್ರಿಗಳು ಪ್ರಾರ್ಥನೆಯು ಕಾರ್ಮೆಲ್ ಸಭೆಯ ಅತಿ ಮುಖ್ಯವಾದ ಅಂಗವೆಂಬುದು ನನಗೂ ತಿಳಿದಿದೆ, ಆದರೆ ಅದಕ್ಕೂ ಒಂದು ಮಿತಿ ಇರಬೇಕು ಎಂದು ಹೇಳಲಾಗಿ ಜಾನ್ ರವರು ತಲೆ ಕೆಡಿಸಿಕೊಂಡು ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ. ನಂತರ ಜಾನ್ ರವರು ಅವಿಲಾದತ್ತ ಹೆಜ್ಜೆ ಹಾಕುತ್ತಾರೆ. ಕಾಡು ಮೇಡುಗಳಲ್ಲಿ ಬರೀ ಗಾಲಿನಲ್ಲಿಯೇ ಅವರು ತಲೆಯಲ್ಲಿ ಏನನ್ನೋ ಯೋಚನೆ ಮಾಡಿಕೊಂಡು ಪ್ರಾರ್ಥನೆ ಮಾಡುತ್ತಾ ಮುನ್ನಡೆಯುತ್ತಾ ಅವಿಲಾದ ಸಂತ ತೆರೇಸಮ್ಮನವರನ್ನು ಕಾಣಬೇಕೆಂಬ ಹಂಬಲದಿಂದ ಮುನ್ನಡೆಯುತ್ತಿರುತ್ತಾರೆ. ಅವಿಲಾದಲ್ಲಿರುವ ಕಾರ್ಮೆಲ್ ಸಭೆಯಲ್ಲಿ ಸಂತ ತೆರೇಸಮ್ಮನವರು ಬಹಳ ಭಕ್ತಿ ಭಾವದಿಂದ, ಬಹಳ ನಿಷ್ಠೆಯಿಂದ ದೇವರ ಕಾರ್ಯಗಳಲ್ಲಿ ತೊಡಗಿರುವುದು ಜಾನ್ ರವರಿಗೆ ತಿಳಿದಿರುತ್ತದೆ. ಸಂತ ತೆರೇಸಮ್ಮನವರು ತಮ್ಮ ಜೀವನವನ್ನು ಪ್ರಾರ್ಥನೆಗೆ ಮುಡಿಪಿಟ್ಟು ದೇವರ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾರೆ. ಆದ್ದರಿಂದ ಅವರ ಮಾರ್ಗದರ್ಶನ ಪಡೆದು ತಮ್ಮ ಮುಂದಿನ ಮಾನೆಸ್ಟ್ರಿ ಜೀವನವನ್ನು ಮುಂದುವರೆಸಬೇಕೆಂಬುದು ಜಾನ್ ರವರ ಹೆಬ್ಬಯಕೆಯಾಗಿರುತ್ತದೆ. ಅವಿಲಾದ ಸಂತ ತೆರೇಸಮ್ಮನವರ ಅತಿ ದೊಡ್ಡ ಬಯಕೆಯೆಂದರೆ ಕಾರ್ಮೆಲ್ ಸಭೆಯನ್ನು ಅತಿ ಎತ್ತರವಾಗಿ ಬೆಳೆಸಬೇಕೆಂಬುದು. ದೇವರ ಬಳಿ ಅವರು ಪ್ರಾರ್ಥನೆ ಸಲ್ಲಿಸುವಾಗಲೂ ಅವರು ಕೇಳುತ್ತಿದ್ದ ಪ್ರಶ್ನೆಯೊಂದೇ, ಕಾರ್ಮೆಲ್ ಸಭೆಯನ್ನು ಬೆಳೆಸಿ ಉತ್ತುಂಗದ ಸ್ಥಾನಕ್ಕೆ ಏರಿಸಬೇಕಾಗಿದೆ, ಹಲವಾರು ಸಂಸ್ಥೆಗಳನ್ನು ಸ್ಥಾಪಿಸಬೇಕಾಗಿದೆ, ಅದಕ್ಕೆ ನನಗೆ ಮಾರ್ಗದರ್ಶನ ನೀಡಿ ಒಬ್ಬ ಉತ್ತಮ ವ್ಯಕ್ತಿಯನ್ನು ನನಗೆ ದಯಪಾಲಿಸಿ ಎಂದು ಪ್ರಭು ಕ್ರಿಸ್ತರಲ್ಲಿ ಕಣ್ಣೀರಿಡುತ್ತಾ ಸದಾಕಾಲ ಪ್ರಾರ್ಥಿಸುತ್ತಿರುತ್ತಾರೆ. ಡಾನ್ ಅಲೆನ್ಜೋರವರು ಹೇಳುವ ಪ್ರಕಾರ ಅವಿಲಾದ ಸಂತ ತೆರೇಸಮ್ಮನವರು ಪ್ರಭು ಕ್ರಿಸ್ತರ ಬಳಿ ಬೇಡಿಕೊಂಡ ಹಾಗೆ ಜಾನ್ ರವರು ಅಲ್ಲಿಗೆ ಪ್ರತ್ಯಕ್ಷರಾಗಿರುವುದು ದೇವರ ಮಹಿಮೆಯಾಗಿರುತ್ತದೆ. ಹೀಗಿರುವಾಗ ಜಾನ್ ರವರು ಸಂತ ತೆರೇಸಮ್ಮನವರನ್ನು ಖುದ್ದಾಗಿ ಭೇಟಿಯಾಗುತ್ತಾರೆ. ತೆರೇಸಮ್ಮನವರು ಜಾನ್ ರವರನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಸದಾ ಪ್ರಾರ್ಥನೆಯಲ್ಲಿರುವ ಸಂತ ತೆರೇಸಮ್ಮನವರ ರೀತಿ ಜಾನ್ ರವರು ಕೂಡ ಪ್ರಾರ್ಥನೆಯೇ ಏಕೈಕ ಅಸ್ತ್ರವೆಂಬುದನ್ನು ತಿಳಿದಿದ್ದರು. ತೆರೇಸಮ್ಮನವರು ಮತ್ತು ಜಾನ್ ರವರು ಒಂದೇ ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿಗಳಾಗಿದ್ದರು. ತೆರೇಸಮ್ಮನವರು ಜಾನ್ ರವರನ್ನು ಭೇಟಿಯಾದಾಗ ಜಾನ್ ರವರ ಮನಸ್ಸು ಏಕೋ ಬೇಸರದಲ್ಲಿದೆ ಎಂಬುದನ್ನು ತಿಳಿದುಕೊಂಡು ತೆರೇಸಮ್ಮನವರು ಜಾನ್ ರವರಿಗೆ, ಜಾನ್, ನಿನಗೆ ಏನಾಗಿದೆ, ಯಾಕೆ ವಿಚಲಿತನಾಗಿರುವೆ ಎಂದು ಕೇಳಿದರು. ಆಗ ಜಾನ್ ರವರು ಮಾನೆಸ್ಟ್ರಿಯಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ತೆರೇಸಮ್ಮನವರ ಬಳಿ ಹೇಳಿಕೊಳ್ಳುತ್ತಾರೆ. ಇದನ್ನು ಕೇಳಿದ ತೆರೇಸಮ್ಮನವರು, ಜಾನ್, ಹಾಗಾದರೆ ನಿನ್ನ ಮುಂದಿನ ನಡೆ ಏನು ಎಂಬುದಾಗಿ ಕೇಳುತ್ತಾರೆ. ಅದಕ್ಕೆ ಜಾನ್ ರವರು, ನಾನು ಸಂಪೂರ್ಣವಾಗಿ ನನ್ನ ಜೀವನವನ್ನು ಪ್ರಭು ಕ್ರಿಸ್ತರಿಗೆ ಸಮರ್ಪಿಸಿಕೊಳ್ಳಬೇಕೆಂದಿದ್ದೇನೆ, ಅದಕ್ಕೆ ನನಗೆ ದಾರಿ ತೋರಿಸಿ ಎಂಬುದಾಗಿ ಕೇಳಲು ತೆರೇಸಮ್ಮನವರು, ನಾನು ಈಗಷ್ಟೇ ಯೇಸುವಿನಲ್ಲಿ ಪ್ರಾರ್ಥಿಸಿದೆ, ಕಾರ್ಮೆಲ್ ಸಭೆಯ ಉನ್ನತೀಕರಣಕ್ಕೆ ಮತ್ತು ಕಾರ್ಮೆಲ್ ಸಭೆಯನ್ನು ಅತಿ ಉತ್ತುಂಗದ ಸ್ಥಾನಕ್ಕೆ ಏರಿಸಲು ನನಗೆ ಸೂಕ್ತ ವ್ಯಕ್ತಿಯನ್ನು ನೀಡು ಎಂಬುದಾಗಿ ಆ ಪ್ರಭು ಯೇಸು ಕ್ರಿಸ್ತರು ನನಗೆ ನಿನ್ನನ್ನೇ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಹಾಗಾದರೆ ನೀನು ನನ್ನೊಂದಿಗೆ ಸೇರಿಸಿ ನವ ಕಾರ್ಮೆಲ್ ಸಭೆಯನ್ನು ಮರು ನಿರ್ಮಾಣ ಮಾಡಿ ಅದರ ಹೆಸರನ್ನು ಉತ್ತುಂಗದ ಸ್ಥಾನಕ್ಕೆ ಏರಿಸಲು ನನಗೆ ಸಹಾಯಕನಾಗಿರುವೆಯೇ ಎಂದು ಕೇಳಲು ಫ್ರಾನ್ಸಿಸ್ ರವರು ಸಂಪೂರ್ಣ ಮನಸ್ಸಿನಿಂದ
ಒಪ್ಪಿಕೊಳ್ಳುತ್ತಾರೆ. ತೆರೇಸಮ್ಮನವರು ಹಾಗೂ ಜಾನ್ ರವರು ಇಬ್ಬರು ಬಹಳ ಸಂತೋಷ ಪಡುತ್ತಾರೆ. ಇವರಿಬ್ಬರು ಸದಾ ಕಾಲ ಜೊತೆಯಾಗಿ ಸೇರಿ ಕಾರ್ಮೆಲ್ ಸಭೆಯ ಉದ್ಧಾರಕ್ಕಾಗಿ ಶ್ರಮಿಸುತ್ತಿರುತ್ತಾರೆ. ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕು, ಹೇಗೆ ಜನರಿಗೆ ಕಾರ್ಮೆಲ್ ಸಭೆಯ ಬಗ್ಗೆ ತಿಳಿಸಿಕೊಡಬೇಕು ಎಂಬುದಾಗಿ ಅವಿರತ ಶ್ರಮಿಸಿ ಅದಕ್ಕೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಡುತ್ತಾರೆ. ಸದಾಕಾಲ ಪ್ರಾರ್ಥಿಸುತ್ತಾ ಸಮಯ ಸಿಕ್ಕಾಗ ಕಾರ್ಮೆಲ್ ಸಭೆಯ ಉದ್ಧಾರಕ್ಕಾಗಿ ಮಾಡಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಸದಾ ಯೋಚಿಸುತ್ತಿರುತ್ತಿದ್ದರು. ಶಿಲುಬೆಯ ಸಂತ ಯೋವಾನ ಅಂದರೆ ಜಾನ್ ರವರ ಬಗ್ಗೆ ಅವಿಲದ ಸಂತ ತೆರೇಸಮ್ಮನವರು ಬರವಣಿಗೆಯಲ್ಲಿ ಬರೆದಿಟ್ಟಿರುತ್ತಾರೆ. ಜಾನ್ ರವರು ಎಂತಹ ಉತ್ಸಾಹಭರಿತ ಯುವಕ! ಆತನಿಂದ ತಾನು ಕಲಿತದ್ದು ಬಹಳ ಇದೆ ಎಂಬುದಾಗಿ ಆ ಲೇಖನಿಯಲ್ಲಿ ಬರೆಯಲಾಗಿದೆ. ಜಾನ್ ರವರು ತಮ್ಮ ಸಮಯವನ್ನು ಸ್ವಲ್ಪವೂ ಹಾಳು ಮಾಡದೆ ತಮ್ಮದೇ ಆದ ಕೆಲಸಗಳಲ್ಲಿ ತಲ್ಲೀನರಾಗಿ ಸದಾಕಾಲ ಪ್ರಾರ್ಥಿಸುತ್ತಾ ದೇವರ ವಾಕ್ಯಗಳನ್ನು ಓದುತ್ತಾ ಪ್ರಭು ಯೇಸು ಕ್ರಿಸ್ತರಿಗೆ ಸಮೀಪವಾಗುತ್ತಾ ತಮ್ಮ ಜೀವನದ ಪ್ರತಿಯೊಂದು ನಿಮಿಷವನ್ನು ದೇವರ ಸೇವೆಗೆ, ಬಡವರ ಸೇವೆಗೆ, ದೀನದಲಿತರ ಸೇವೆಗೆ ಮುಡಿಪಾಗಿಟ್ಟಿದ್ದರು ಎಂಬುದಾಗಿಯೂ ಕೂಡ ಅವಿಲದ ಸಂತ ತೆರೇಸಮ್ಮನವರು ಬರೆದಿದ್ದಾರೆ. ಮೂರು ವರ್ಷಗಳ ಕಾಲ ಅವಿಲದ ಮಾನೆಸ್ಟ್ರಿಯಲ್ಲಿದ್ದ ಜಾನ್ ರವರು ಅಲ್ಲಿದ್ದ ಕನ್ಯಾಸ್ತ್ರೀಯರಿಗೆ ಪ್ರಬೋಧನೆ ಮಾಡುವುದರ ಮೂಲಕ ದೇವರಿಗೆ ಹೇಗೆ ಹತ್ತಿರವಾಗಬೇಕು, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಯೊಂದಿಗೆ ನಾವು ಪ್ರಭು ಕ್ರಿಸ್ತರೊಂದಿಗೆ ಹೇಗೆ ಮಾತನಾಡಬಹುದು ಎಂಬುದನ್ನು ಹೇಳಿಕೊಡುತ್ತಿರುತ್ತಾರೆ. ಜಾನ್ ರವರು ಎಲ್ಲ ಕನ್ಯಾಸ್ತ್ರೀಯರನ್ನು ಒಟ್ಟುಗೂಡಿಸಿ ಪ್ರಬೋಧನೆಯನ್ನು ನೀಡುತ್ತಾರೆ. ನಿಮ್ಮ ಆತ್ಮದಲ್ಲಿ ಯೇಸುವಿಗೆ ಮಾತ್ರ ಸ್ಥಾನ ಕೊಡಬೇಕು. ನೀವು ಮಾನೆಸ್ಟ್ರಿಯಲ್ಲಿ ಜೀವನ ನಡೆಸುವಾಗ ನಿಮ್ಮ ಬಳಿ ಯಾರೂ ಇರುವುದಿಲ್ಲ. ಪ್ರಭು ಯೇಸು ಕ್ರಿಸ್ತರು ಮಾತ್ರ ನಿಮ್ಮೊಂದಿಗಿರುತ್ತಾರೆ. ಸಂಸ್ಥೆಯಲ್ಲಿ ನಡೆಯುವ ಬೇರೆ ವಿಷಯಗಳ ಕಡೆ ಮಧ್ಯಸ್ಥಿಕೆ ವಹಿಸುವ ಅವಶ್ಯಕತೆ ಇಲ್ಲ. ಮಾನೆಸ್ಟ್ರಿಯಲ್ಲಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಯೇಸುವಿನ ಆಗಮನವಾಗಬೇಕು ಎಂಬುದಾಗಿ ಮಾರ್ಗದರ್ಶನ ನೀಡುತ್ತಿದ್ದರು. ಎಲ್ಲ ಕನ್ಯಾಸ್ತ್ರೀಯರು ಜಾನ್ ರವರ ಮಾತನ್ನು ಕೇಳಲು ಹಾತೊರೆಯುತ್ತಿದ್ದರು ಮತ್ತು ಪ್ರೇರಿತರಾಗಿದ್ದರು. ಹೀಗೆ ಜಾನ್ ರವರ ಮಾತಿನಿಂದ ಅಲ್ಲಿದ್ದ ಎಲ್ಲ ಕನ್ಯಾಸ್ತ್ರೀಯರು ಜಾಗೃತರಾಗಿದ್ದರು. ಯೇಸು ಕ್ರಿಸ್ತರ ಆಗಮನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹವಣಿಸುತ್ತಿದ್ದರು. ಜಾನ್ ರವರ ಪ್ರತಿಯೊಂದು ಮಾತು ಅಲ್ಲಿದ್ದ ಕನ್ಯಾಸ್ತ್ರೀಯರಲ್ಲಿ ಹೊಸ ಬೆಳಕೊಂದನ್ನು ಮೂಡಿಸಿತ್ತು. ಪ್ರಾರ್ಥನೆಯ ವಿಶೇಷತೆ, ಪ್ರಾರ್ಥನೆಯ ಪವಾಡ ಮತ್ತಿತರ ಎಲ್ಲ ವಿಷಯಗಳನ್ನು ವಿವರಿಸುತ್ತಿದ್ದರು. ಹೀಗಿರುವಾಗ ಮಾನೆಸ್ಟ್ರಿಯ ಹಿರಿಯ ಪಾದ್ರಿಗಳು ಜಾನ್ ರವರ ಮೇಲೆ ದೂರು ಸಲ್ಲಿಸುವ ಸಲುವಾಗಿ ಧರ್ಮಾಧ್ಯಕ್ಷರ ಬಳಿಗೆ ಬಂದಿರುವ ವಿಷಯ ತಿಳಿದ ಅವಿಲಾದ ಸಂತ ತೆರೇಸಮ್ಮನವರಿಗೆ ಬಹಳ ಗಾಬರಿಯಾಗುತ್ತದೆ ಮತ್ತು ಜಾನ್ ರವರ ಬಳಿಗೆ ಬಂದು, ನಾನು ನಿನ್ನ ಬಳಿ ಮಾತನಾಡಬೇಕಿದೆ ಎಂದು ಬಹಳ ಆತಂಕದಿಂದ ಹೇಳುತ್ತಾರೆ. ಅವರ ಆತಂಕಕ್ಕೆ ಕಾರಣವೇನೆಂದು ಜಾನ್ ರವರು ಕೇಳಲು, ಮಾನೆಸ್ಟ್ರಿಯ ಹಿರಿಯ ಪಾದ್ರಿಗಳು ನಿನ್ನ ಮೇಲೆ ಬಹಳ ಕೋಪಗೊಂಡಿದ್ದಾರೆ.
ನೀನು ಅವರ ಮಾತನ್ನು ಕೇಳದೆ ಆ ವಿಲಾದಲ್ಲಿ ಬಂದು ನೆಲೆಸಿ ದೇವರ ಕಾರ್ಯದಲ್ಲಿ ತೊಡಗಿರುವ ಕಾರಣ ಹಾಗೂ ನೀನು ಕಾರ್ಮೆಲ್ ಸಭೆಯ ಉದ್ಧಾರಕ್ಕಾಗಿ ದುಡಿಯುತ್ತಿರುವ ಕಾರಣ ನಿನ್ನ ಮೇಲೆ ದೂರು ನೀಡಿ ನಿನಗೆ ಶಿಕ್ಷೆ ಕೊಡಿಸಬೇಕೆಂದಿದ್ದಾರೆ ಎನ್ನುತ್ತಾರೆ. ಆಗ ಜಾನ್ ರವರು ತೆರೇಸಮ್ಮನವರಿಗೆ ಯಾವುದೇ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಪ್ರಭು ಯೇಸು ಕ್ರಿಸ್ತರು ನನ್ನೊಂದಿಗಿದ್ದಾರೆ. ಅವರು ನನ್ನನ್ನು ಕಾಪಾಡುತ್ತಾರೆ. ನೀವು ಯಾವುದೇ ರೀತಿಯಿಂದಲೂ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇತ್ತ ಕಡೆ ಚರ್ಚ್ನ ಹಿರಿಯ ಪಾದ್ರಿಗಳು ಧರ್ಮಾಧ್ಯಕ್ಷರ ಬಳಿ ಬಂದು, ನಾನು ಬಹಳ ಮುಖ್ಯವಾದ ವಿಷಯ ಹೇಳಬೇಕೆಂದಿದ್ದೇನೆ. ಜಾನ್ ಅವಿಲಾದಲ್ಲಿ ನೆಲೆಸಿ ಯಾರ ಒಪ್ಪಿಗೆಯನ್ನೂ ಪಡೆಯದೆ ಅವರ ಕಾರ್ಯದಲ್ಲೇ ನಿರತನಾಗಿರುವುದು ಕಾಣಿಸುತ್ತಿದೆ. ಜಾನ್ ನಮ್ಮ ಅಧೀನದಲ್ಲಿಲ್ಲ ಎಂದು ದೂರು ನೀಡುತ್ತಾರೆ. ಈ ವಿಷಯವನ್ನೆಲ್ಲ ಕೇಳಿದ ಧರ್ಮಾಧ್ಯಕ್ಷರು ಜಾನ್ ರವರನ್ನು ಬಂಧಿಸಿ ತರುವ ಸಲುವಾಗಿ ಒಂದು ದಿನ ಜಾನ್ ರವರು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದಾಗ ಸೈನಿಕರನ್ನು ಅವರನ್ನು ಬಂಧಿಸುತ್ತಾರೆ. ದೇವರಲ್ಲಿ ಅವಿರತ ಪ್ರಾರ್ಥನೆ ಸಲ್ಲಿಸುತ್ತಾ ಪ್ರಭು ಕ್ರಿಸ್ತರೊಡನೆ ಮಾತನಾಡಲು ಹವಣಿಸುತ್ತಾ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದ ಜಾನ್ ರವರನ್ನು ಬಂಧಿಸಲು ಸೈನಿಕರು ಆಗಮನಿಸುತ್ತಾರೆ. ತೆರೇಸಮ್ಮನವರು ಈ ವಿಷಯವನ್ನು ಮೊದಲೇ ತಿಳಿಸಿದ್ದ ಕಾರಣ ಜಾನ್ ರವರು ಈ ರೀತಿ ಸಂಭವಿಸುತ್ತದೆಂದು ನನಗೆ ಮೊದಲೇ ತಿಳಿದಿತ್ತು ಎಂದು ಹೇಳುತ್ತಾ ಯಾವುದೇ ಮಾತನಾಡದೆ ಅವರೊಂದಿಗೆ ಹೊರಡುತ್ತಾರೆ. ಜಾನ್ ರವರನ್ನು ಧರ್ಮಾಧ್ಯಕ್ಷರ ಬಳಿ ಹಾಜರುಪಡಿಸಲಾಗುತ್ತದೆ. ಒಬ್ಬ ಕೈದಿಯ ಹಾಗೆ ಅವರನ್ನು ಬಂಧಿಸಿ ಅಲ್ಲಿಗೆ ಎಳೆತಂದಿರುತ್ತಾರೆ. ಆಗ ಚರ್ಚ್ನ ಹಿರಿಯ ಪಾದ್ರಿಗಳು ತಮ್ಮ ವಾದವನ್ನು ಮಂಡಿಸುತ್ತಾರೆ. ಜಾನ್ ರವರನ್ನು ಅವಿಧೇಯ, ದಂಗೆಕೋರ, ಹಠಮಾರಿ ವ್ಯಕ್ತಿ, ಚರ್ಚ್ನ ನಿಯಮಗಳನ್ನು ಪಾಲಿಸದೆ ತನ್ನ ಇಚ್ಛೆಯಂತೆ ವರ್ತಿಸುತ್ತಿದ್ದಾನೆ, ಈತನಿಗೆ ಶಿಕ್ಷೆ ನೀಡಿ ಎಂದು ವಾದ ವಿವಾದಗಳನ್ನು ಮಂಡಿಸಲಾಗುತ್ತದೆ. ಜಾನ್ ರವರು ಯಾವುದೇ ರೀತಿಯ ಉತ್ತರ ನೀಡದ ಕಾರಣ ಕೊನೆಯದಾಗಿ ಜಾನ್ ರವರದ್ದೇ ಎಲ್ಲ ತಪ್ಪು ಎಂದು ಮಂಡಿಸಿ ಅವರನ್ನು ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕುತ್ತಾರೆ. ಆ ಕತ್ತಲೆ ಕೋಣೆಯು ಯಾವ ರೀತಿ ಇತ್ತೆಂದರೆ ಅಲ್ಲಿ ಯಾವುದೇ ರೀತಿಯ ಬೆಳಕಾಗಲಿ ಗಾಳಿಯಾಗಲಿ ಇರಲಿಲ್ಲ. ಏಕಾಂತವಾಗಿ ಜಾನ್ ರವರು ಅಲ್ಲಿಯೇ ತಮ್ಮ ಜೀವನವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ಇತ್ತು. ಕೇವಲ ಸ್ವಲ್ಪ ಊಟ, ಸ್ವಲ್ಪ ನೀರನ್ನು ಮಾತ್ರ ಅಲ್ಲಿ ನೀಡಲಾಗುತ್ತಿತ್ತು. ಜಾನ್ ರವರು ಅಂಧಕಾರವಾದ ಕೊಠಡಿಯಲ್ಲಿ ಸಿಲುಕುತ್ತಾರೆ. ಆಹಾರವು ಕಡಿಮೆ, ಕ್ರೂರ ಶಿಕ್ಷೆ. ಆದರೆ ಅವರು ಪ್ರಾರ್ಥನೆ, ಕವನ ಮತ್ತು ಧ್ಯಾನದಿಂದ ದೇವರನ್ನು ಅನುಭವಿಸುತ್ತಿರುತ್ತಾರೆ. ಆ ಕತ್ತಲೆ ಕೋಣೆಯಲ್ಲಿಯೂ ಸಹ ಜಾನ್ ರವರು ಪ್ರಭು ಯೇಸು ಕ್ರಿಸ್ತರೊಂದಿಗೆ ಮಾತನಾಡುತ್ತಾ ತಮ್ಮ ಕಾಲವನ್ನು ಕಳೆಯುತ್ತಿರುತ್ತಾರೆ. ಹೀಗೆ ಜಾನ್ ರವರು 8 ತಿಂಗಳು ಕತ್ತಲೆ ಕೋಣೆಯಲ್ಲಿ ಕಳೆಯುತ್ತಾರೆ. ಇದನ್ನೆಲ್ಲ ಗಮನಿಸಿದ ಮಾನೆಸ್ಟ್ರಿಯ ಹಿರಿಯ ಪಾದ್ರಿಯು ಜಾನ್ಗೆ ತಲೆ ಕೆಟ್ಟಿದೆ. ಕ್ರೈಸ್ತ ಜೀವನ ಜೀವಿಸಲು ಈತನಿಗೆ ಯೋಗ್ಯನಲ್ಲ. ಈತ ಕಾರ್ಮೆಲ್ ಸಭೆಯ ಬಟ್ಟೆ ಧರಿಸಿ ಸಂತನಾಗಬೇಕೆಂದುಕೊಂಡಿದ್ದಾನೆ ಎಂದುಕೊಳ್ಳುತ್ತಾರೆ. ಇತ್ತ ತೆರೇಸಮ್ಮನವರು ಜಾನ್ ರವರ ಪರಿಸ್ಥಿತಿ ಕಂಡು ಮರುಗುತ್ತಿರುತ್ತಾರೆ.
ಹೇಗಾದರೂ ಅವರನ್ನು ಕತ್ತಲೆ ಕೋಣೆಯಿಂದ ಮುಕ್ತಿಪಡಿಸಬೇಕೆಂದುಕೊಳ್ಳುತ್ತಿರುತ್ತಾರೆ. ಈ 8 ತಿಂಗಳು ಜಾನ್ ರವರ ಜೀವನದ ಕಡಿಮೆ ಕೆಲಸ ಮಾಡಿದ ದಿನಗಳಾಗಿವೆ. ತನ್ನ ಬಂದಿಖಾನೆಯ ಅಧಿಕಾರಿಗಳೊಂದಿಗೆ ಸ್ನೇಹ ಭಾವದಿಂದಿದ್ದು, ಆ ಅಧಿಕಾರಿಗಳು ಜಾನ್ ರವರ ಮೇಲೆ ಬಹಳ ಕರುಣೆಯನ್ನು ಇಟ್ಟಿರುತ್ತಾರೆ. ಅವರ ಸಹಾಯದಿಂದ ಜಾನ್ ರವರು ಪೇಪರ್ ಮತ್ತು ಸ್ವಲ್ಪ ಇಂಕ್ ಅನ್ನು ತರಿಸಿಕೊಳ್ಳುತ್ತಾರೆ. ಆ ಕತ್ತಲೆ ಕೋಣೆಯಲ್ಲಿಯೇ ಹಲವಾರು ಕವನಗಳನ್ನು ಬರೆಯುತ್ತಾರೆ ಮತ್ತು ಡಾರ್ಕ್ ನೈಟ್ ಆಫ್ ದಿ ಸೋಲ್ ಪುಸ್ತಕವನ್ನು ಜಾನ್ ರವರು ಆ ಕತ್ತಲೆ ಕೋಣೆಯಲ್ಲಿ ಇದ್ದುಕೊಂಡೇ ಬರೆಯುತ್ತಾರೆ. ಒಂದು ದಿನ ಪ್ರಾರ್ಥನೆ ವೇಳೆ ಜಾನ್ ರವರು, ಯೇಸುವೆ, ನಿಮ್ಮ ಇಚ್ಛೆ ಇದ್ದರೆ ನಾನು ಇಲ್ಲೇ ಸಾಯುತ್ತೇನೆ, ಇಲ್ಲವಾದರೆ ನಾನು ಇಲ್ಲಿಂದ ತಪ್ಪಿಸಿಕೊಂಡು ಧರ್ಮ ಪ್ರಚಾರ ಮಾಡಿ ಕಾರ್ಮೆಲ್ ಸಭೆಯ ಉನ್ನತೀಕರಣಕ್ಕೆ ಶ್ರಮಿಸಬೇಕೆಂದಿದ್ದೇನೆ. ನನ್ನನ್ನು ಇಲ್ಲಿಂದ ಬಿಡುಗಡೆ ಮಾಡಿಸೆಂದು ಕೇಳಿಕೊಳ್ಳುತ್ತಾರೆ. ಆಗ ಅವರ ಮನಸ್ಸಿಗೆ ಬಂದದ್ದು ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಾರೆ. ಆಗ ಅಲ್ಲಿಗೆ ಚರ್ಚ್ನ ಹಿರಿಯ ಪಾದ್ರಿಯ ಆಗಮನವಾಗುತ್ತದೆ. ಅವರು ಜಾನ್ ರವರನ್ನು ಭೇಟಿಯಾಗಿ ಅವರೊಂದಿಗೆ ಮಾತನಾಡಲು ಅಲ್ಲಿಗೆ ಬಂದಿರುತ್ತಾರೆ. ಜಾನ್ ರವರು ಏನೂ ತಿಳಿಯದಂತೆ ಮಲಗಿಕೊಂಡಿರುತ್ತಾರೆ. ಆಗ ಚರ್ಚ್ನ ಹಿರಿಯ ಅಧಿಕಾರಿ, ಜಾನ್, ನಿನಗೆ ತಲೆ ಕೆಟ್ಟಿದೆಯೇನು? ಚರ್ಚ್ನ ಯಾವುದೇ ಕೆಲಸವನ್ನಾದರೂ ನಮ್ಮೊಂದಿಗೆ ಸೇರಿ ಎಲ್ಲ ಸುಖ ಸಂತೋಷವನ್ನು ಅನುಭವಿಸುವುದರ ಬದಲು ಕೇವಲ ಪ್ರಾರ್ಥನೆ, ಕಾರ್ಮೆಲ್ ಸಭೆಯ ಉದ್ಧಾರ ಎಂದು ನಿನ್ನ ಜೀವನವನ್ನು ಈ ಕತ್ತಲೆ ಕೋಣೆಯಲ್ಲಿ ಕಳೆಯುತ್ತಿರುವೆಯಲ್ಲ ಎಂದು ಹೇಳುತ್ತಾರೆ. ಆಗ ಜಾನ್ ರವರು, ನನ್ನ ತಲೆಯಲ್ಲಿ ನಾಳೆ ಕಾರ್ಮೆಲ್ ಮಾತೆಯ ಹಬ್ಬವಿದೆ, ಅದರ ಬಗ್ಗೆ ಯೋಚಿಸುತ್ತಿದ್ದೇನೆ, ಬೇರ್ಯಾವುದರ ಬಗ್ಗೆಯೂ ಅಲ್ಲ ಎಂದು ಹೇಳಲಾಗಿ, ಚರ್ಚ್ನ ಹಿರಿಯ ಪಾದ್ರಿಗಳು ಬಹಳ ಕೋಪಗೊಂಡು, ನಿನಗೆ ಈ ಶಿಕ್ಷೆ ಸರಿಯಾಗಿದೆ, ಈ ಶಿಕ್ಷೆಯನ್ನು ನೀನು ಅನುಭವಿಸು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರು ಅತ್ತ ಹೋಗುತ್ತಿದ್ದಂತೆ ಜಾನ್ ರವರು ಬರೆದಿದ್ದ ಎಲ್ಲ ರೀತಿಯ ಕವನಗಳನ್ನು ಮತ್ತು ಪುಸ್ತಕಗಳನ್ನು ತೆಗೆದುಕೊಂಡು ಅಲ್ಲಿಂದ ಪಲಾಯನ ಮಾಡಲು ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆ ಬಂದಿಖಾನೆಯಿಂದ ತಪ್ಪಿಸಿಕೊಳ್ಳುತ್ತಾರೆ. ಯಾರಿಗೂ ಕಾಣದಂತೆ ನಿಧಾನವಾಗಿ ಬಾಗಿಲನ್ನು ತೆಗೆದು ಅಲ್ಲಿಂದ ಪಲಾಯನಗೈಯುತ್ತಾರೆ. ಹಲವಾರು ತಿಂಗಳುಗಳಿಂದ ಬೆಳಕನ್ನೇ ಕಾಣದೆ ಕತ್ತಲೆಯಲ್ಲಿ ನರಕ ಯಾತನೆಯನ್ನು ಅನುಭವಿಸಿದ ಜಾನ್ ರವರಿಗೆ ಆ ದಿನ ಮುಕ್ತಿಯ ದಿನವಾಗಿರುತ್ತದೆ. ಅಲ್ಲಿದ್ದವರ ಕಣ್ತಪ್ಪಿಸಿ ಹೋಗುವುದು ಸುಲಭದ ಕೆಲಸವಾಗಿರಲಿಲ್ಲ. ಆದರೆ ಪ್ರಭು ಕ್ರಿಸ್ತರೇ ಜಾನ್ ರವರಿಗೆ ಆಸರೆಯಾಗಿದ್ದರು ಮತ್ತು ಧೈರ್ಯವಾಗಿದ್ದರು. ಈ ರೀತಿಯಾಗಿ ಹಲವಾರು ಕಷ್ಟಗಳನ್ನು ಅನುಭವಿಸುತ್ತಾ ಅವರು ಅಲ್ಲಿಂದ ಹೊರನಡೆಯುತ್ತಾರೆ. ಕಾಡು ಮೇಡುಗಳನ್ನೆಲ್ಲ ಸುತ್ತಿ ಅವಿಲಾದ ಮಾನೆಸ್ಟ್ರಿಗೆ ಬಂದು ತಲುಪುತ್ತಾರೆ. ಆಗ ಒಬ್ಬ ಕನ್ಯಾಸ್ತ್ರೀ ಬಂದು ತೆರೆಸಮ್ಮನವರಿಗೆ ಯಾರೋ ನಿಮ್ಮನ್ನು ಕಾಣಲು ಬಾಗಿಲ ಬಳಿ ಬಂದಿರುತ್ತಾರೆಂದು ತಿಳಿಸಲಾಗಿ ತೆರೆಸಮ್ಮನವರು ಗಾಬರಿಯಿಂದ ಎದ್ದು ಯಾರಿರಬಹುದೆಂದು ನೋಡಲು ಓಡಿ ಹೋಗುತ್ತಾರೆ. ಆಗ ಅಲ್ಲಿ ಅವರು ಜಾನ್ ರವರನ್ನು ಕಂಡು ಬಹಳ ಸಂತೋಷಪಟ್ಟುಕೊಂಡು ಅವರನ್ನು ಪ್ರೀತಿಯಿಂದ ಆರೈಕೆ ಮಾಡುತ್ತಾರೆ ಮತ್ತು ಜಾನ್ ರವರು ಹೇಗೆ ಇಲ್ಲಿ ಬಂದರೆಂದು ಕೇಳುತ್ತಾರೆ. ಆಗ ಜಾನ್ ರವರು ನಡೆದ ವಿಷಯವೇನೆಂದು ಹೇಳುತ್ತಾರೆ. ಹಲವಾರು ತಿಂಗಳುಗಳಿಂದ ಸರಿಯಾದ ಊಟವಿಲ್ಲದೆ ಜಾನ್ ರವರು ಬಹಳವಾಗಿ ಕುಗ್ಗಿ ಹೋಗಿರುತ್ತಾರೆ. ಅವರನ್ನು
ಪ್ರೀತಿಯಿಂದ ಆರೈಕೆ ಮಾಡುತ್ತಾರೆ. ಜಾನ್ ರವರು ತಪ್ಪಿಸಿಕೊಂಡಿರುವುದನ್ನು ತಿಳಿದುಕೊಂಡ ಚರ್ಚ್ನ ಹಿರಿಯ ಅಧಿಕಾರಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಂಡು ಇವರು ಅವಿಲಾದ ಮಾನೆಸ್ಟ್ರಿಯಲ್ಲೇ ನೆಲೆಸಿರುತ್ತಾರೆಂದು ತಿಳಿದು ಅಲ್ಲಿಗೆ ಬರುತ್ತಾರೆ. ಆದರೆ ತೆರೇಸಮ್ಮನವರು ಜಾನ್ ರವರು ಇಲ್ಲಿಗೆ ಬಂದಿಲ್ಲ, ನಮಗೆ ಅವರು ಎಲ್ಲಿದ್ದಾರೋ ತಿಳಿದಿಲ್ಲ ಎಂದು ಹೇಳಿ ಚರ್ಚ್ನ ಹಿರಿಯ ಅಧಿಕಾರಿಯನ್ನು ಅಲ್ಲಿಂದ ಕಳುಹಿಸಿಬಿಡುತ್ತಾರೆ. ನಂತರ ಬಚ್ಚಿಟ್ಟಿದ್ದ ಜಾನ್ ರವರ ಬಳಿಗೆ ಬಂದು ತೆರೇಸಮ್ಮನವರು ಮಾತನಾಡುತ್ತಾರೆ ಮತ್ತು ಎಲ್ಲ ಕನ್ಯಾಸ್ತ್ರೀಯರನ್ನು ಕರೆಸುತ್ತಾರೆ. ಅವರನ್ನೆಲ್ಲ ನೋಡಿದ ಜಾನ್ ರವರು ಬಹಳ ಸಂತೋಷ ಪಡುತ್ತಾರೆ. ಆ ಪರಿಸ್ಥಿತಿಯಲ್ಲಿಯೂ ಜಾನ್ ರವರು ಕನ್ಯಾಸ್ತ್ರೀಯರಿಗೆ ನಮಸ್ಕರಿಸಿ, ನನ್ನ ಪ್ರೀತಿಯ ಕನ್ಯಾಸ್ತ್ರೀಯರೇ, ಯೇಸುವಿನ ಹಾದಿಯನ್ನು ಅನುಸರಿಸುವಾಗ ಬಹಳಷ್ಟು ತೊಂದರೆಗಳು ಬರುತ್ತದೆ. ಅದಕ್ಕೆ ಉದಾಹರಣೆ ನನ್ನ ಜೀವನವಾಗಿದೆ. ಯೇಸುವಿನ ಹಿಂಬಾಲಕನಾಗಿ ನಡೆದಿದ್ದ ಕಾರಣ ನನಗೆ ಕತ್ತಲೆ ಕೋಣೆಯಲ್ಲಿ ಕಳೆಯುವ ಶಿಕ್ಷೆ ಸಿಕ್ಕಿದೆ. ಆದರೂ ನಾನು ಎದೆಗುಂದುವುದಿಲ್ಲ. ಪ್ರಭು ಕ್ರಿಸ್ತರನ್ನು ನನ್ನೊಡನೆ ಆಹ್ವಾನಿಸಿದ್ದೇನೆ. ನನ್ನ ಜೀವನ ಪರ್ಯಂತ ಅವರ ಕೆಲಸವನ್ನೇ ಮಾಡುತ್ತೇನೆ ಹೊರತು ಬೇರಾವ ಕೆಲಸವನ್ನೂ ಅಲ್ಲ. ನೀವು ಕೂಡ ಯೇಸು ಕ್ರಿಸ್ತನ ದಾರಿಯಲ್ಲಿ ನಡೆಯಿರಿ. ಯಾವುದೇ ತೊಂದರೆಗಳು ಬಂದರೂ ಅದನ್ನೆಲ್ಲ ಲೆಕ್ಕಿಸದೆ ಪ್ರಭು ಕ್ರಿಸ್ತರನ್ನು ಕಾಣಲು ಅವಣಿಸಿರಿ. ಸತ್ಯವಂತ ದೇವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತಾರೆ. ಜೀವನದ ಎಲ್ಲ ತೊಂದರೆಗಳನ್ನು ಎದುರಿಸಲು ಅವರೇ ನಮಗೆ ಧೈರ್ಯ ನೀಡುತ್ತಾರೆ ಎಂದು ಅಲ್ಲಿದ್ದ ಜನರಿಗೆ ಜಾನ್ ರವರು ಕೆಲವು ವಿಷಯಗಳ ಮೂಲಕ ತಿಳಿಸಿಕೊಡುತ್ತಾರೆ. ಅಲ್ಲಿದ್ದ ಕನ್ಯಾಸ್ತ್ರೀಯರು ಜಾನ್ ರವರು ಈ ಸ್ಥಿತಿಯಲ್ಲಿದ್ದರೂ ಅವರ ಮಾತುಗಳನ್ನು ಕೇಳಿ ಮತ್ತಷ್ಟು ಬಲಿಷ್ಠರಾಗುತ್ತಾರೆ. ತೆರೇಸಮ್ಮನವರು, ಜಾನ್, ನೀನು ಇನ್ನೂ ಇಲ್ಲಿ ಇರುವುದು ಸರಿಯಲ್ಲ, ಏಕೆಂದರೆ ಚರ್ಚ್ನ ಹಿರಿಯ ಅಧಿಕಾರಿಗೆ ಅವಿಲಾದ ಮಾನೆಸ್ಟ್ರಿಯ ಮೇಲೆ ಕಣ್ಣಿದೆ. ಏಕೆಂದರೆ ಯಾವುದೇ ಸಂದರ್ಭದಲ್ಲಾದರೂ ನಿನಗೆ ಇಲ್ಲಿ ಆಸರೆ ಸಿಗುತ್ತದೆ ಎನ್ನುವುದು ಅವರಿಗೆ ತಿಳಿದಿದೆ. ನೀನು ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸಿಕೊಂಡು ಹೋಗು. ಬೇರೆ ಕಡೆ ಹೋಗಿ ಕಾರ್ಮೆಲ್ ಸಭೆಯ ಹೆಸರನ್ನು ಮುನ್ನಡೆಸು ಎಂದು ಹೇಳಿ ಅವರಿಗೆ ಧೈರ್ಯ ತುಂಬಿ ಅಲ್ಲಿಂದ ಬೀಳ್ಕೊಡುತ್ತಾರೆ. ಹೀಗೆ ಜಾನ್ ರವರು ಅವಿಲಾದಿಂದ ಹೊರಟು ಹಲವಾರು ಸ್ಥಳಗಳಿಗೆ ಭೇಟಿ ಕೊಟ್ಟು ಧ್ಯಾನ, ಕಾವ್ಯ ಮತ್ತು ಉಪದೇಶಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಅವರ ಗ್ರಂಥಗಳು ಡಾರ್ಕ್ ನೈಟ್ ಆಫ್ ದಿ ಸೋಲ್ ಅಷ್ಟೇ ಅಲ್ಲದೆ ಅಸೆಂಟ್ ಆಫ್ ದಿ ಮೌಂಟ್ ಕಾರ್ಮೆಲ್, ಸ್ಪಿರಿಚುಯಲ್ ಕಂಟಿಕಲ್ ವಿಶ್ವ ಪ್ರಸಿದ್ಧವಾಗುತ್ತದೆ. ಜಾನ್ ದೇಹಾಶ್ರಮದಿಂದ ಮತ್ತು ನೋವಿನಿಂದ ಬಳಲುತ್ತಾರೆ. ಆದರೆ ಅವರ ಆತ್ಮ ದೇವರೊಂದಿಗೆ ಏಕೀಭವಿಸಲು ತಯಾರಾಗುತ್ತದೆ. ಅನಂತರ ಅಂತಿಮ ಕ್ಷಣದಲ್ಲಿ ಅವರು ದೇವರ ಪ್ರೀತಿಯ ಪೂರ್ಣ ಬೆಳಕನ್ನು ಕಾಣುತ್ತಾರೆ. ಶಿಲುಬೆಯ ಸಂತ ಯೋಹಾನರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.